ಯಾತ್ರೆ ಶುರುವಾಗ್ತದೆ. ನಮ್ಮ ಹಳ್ಳಿಗಳಲ್ಲಿ ದೇವರು ಉತ್ಸವ ದೇವರು ನಿಂತ್ಕೊಂಡು ಮನೆ ಮನೆಯಲ್ಲೂ ಮಾಡ್ತಾ ಇದ್ವಿ. ರಥ ಕಟ್ಕೊಂಡು ರಥಯಾತ್ರೆ ಏನಕ್ಕೆ ಹೋಗ್ತಾರೆ ಪರಮಾತ್ಮ ಅಂದ್ರೆ, ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ನೋಡಿ ಅಲ್ಲಿ ನಮಸ್ಕಾರ ಮಾಡ್ತೀವೋ ಇಲ್ವೋ, ಸ್ವಲ್ಪ ಜನ ಹೋಗ್ತಾರೆ, ಸ್ವಲ್ಪ ಜನ ಹೋಗಲ್ಲ. ನೀವು ನನ್ನ ಹತ್ರ ಬರ್ತೀರಿಲ್ವೋ, ನಾನೇ ನಿಮ್ಮ ಹತ್ರ ಬರ್ತೀನಿ ಅನ್ನೋ ಮುಖಾಂತರವಾಗಿ ರಥಯಾತ್ರೆಗೆ ಅರ್ಥ ಏನಂದ್ರೆ, ನಾವು ಅವ್ರ ಹತ್ರ ಹೋಗ್ತೀವೋ ಇಲ್ವೋ, ಎಷ್ಟು ಜನ ಹೋಗ್ತಾರೆ ಎಷ್ಟು ಜನ ಹೋಗಲ್ಲ, ನಾನೇ ನಿಮ್ಮ ಹತ್ರ ಬೀದಿ ಬೀದಿಯಲ್ಲಿ ಮನೆ ಮನೆ ಹತ್ರ ಬರ್ತೀನಿ ಅಂತೇಳಿ ಒಂದು ಸಂಕಲ್ಪ ಮಾಡಿ ಆ ಪರಮಾತ್ಮ ಇವತ್ತು ಜಗನ್ನಾಥ ರಥಯಾತ್ರೆ. ಈಗ ನಮ್ಮ ಪೂರಿ ಜಗನ್ನಾಥಲ್ಲಿ ರಥ ಅಂದ್ರೆ ಅದು ಪ್ರಪಂಚದಲ್ಲಿ ದೊಡ್ಡ ರಥಯಾತ್ರೆ. ಆ ರೀತಿಯಾಗಿ ಇಡೀ ಭಾರತ ದೇಶದಲ್ಲಿ ನಮ್ಮ ಧರ್ಮದ ಹಿಂದೂ ಧರ್ಮ ಸಂಸ್ಕಾರವನ್ನು ಉಳಿಸೋದಕ್ಕೋಸ್ಕರ ಯಾರೋ ಮಹನೀಯರು ಈ ಒಂದು ಸಂಕಲ್ಪವನ್ನು ಮಾಡಿ ರಥಯಾತ್ರೆಯನ್ನು ಮಾಡಿ ಪರಮಾತ್ಮನೇ ಬೀದಿ ಬೀದಿಗೆಲ್ಲ ಕರ್ಕೊಂಡು ಹೋಗಿ, ಎಲ್ಲಿ ದಾರಿಯಲ್ಲಿ ಹೋಗೋಣ, ಕಾರಲ್ಲಿ ಹೋಗೋಣ, ಬಸ್ಸಲ್ಲಿ ಹೋಗೋಣ, ಬಿಲ್ಡಿಂಗ್ ಮೇಲೆ ನಿಂತಾದರೂ ನಮಸ್ಕಾರ ಮಾಡಿ ಆ ಪರಮಾತ್ಮನ ಆಶೀರ್ವಾದ ಪಡೀಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ರಥಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇಸ್ಕಾನ್ ದೇವಸ್ಥಾನ ಇಲ್ಲಿ ಬರ್ತಾ ಇದೆ. ಇದು ಬರೋದು ಇದು ಶ್ರೀಕೃಷ್ಣನಿಗೋಸ್ಕರನೋ ಬಲರಾಮನಿಗೋಸ್ಕರನೋ ಪ್ರಭುಪಾದಗೋಸ್ಕರನೋ ಅಲ್ಲ, ಇದು ನಮಗೋಸ್ಕರ ಇಲ್ಲಿಗೆ ಬರ್ತಾ ಇರೋದು, ನಮಗೋಸ್ಕರ ಬರ್ತಾ ಇರೋದು. ನಾವೆಲ್ಲ ಇದನ್ನು ಉಪಯೋಗ ಮಾಡ್ಕೋಬೇಕು. ಪರಮಾತ್ಮನಿಗೆ ದೇವಸ್ಥಾನ ಏನು ಬೇಕಾಗಿಲ್ಲ. ಪರಮಾತ್ಮನು ದೇರ್ ಇಸ್ ನೋ ಪ್ಲೇಸ್ ವೇರ್ ದೇರ್ ಇಸ್ ನೋ ಗಾಡ್ ಅಂತ ನಮ್ಮ ಸತ್ಯ ಸಾಯಿಬಾಬಾ ಅವರು ಹೇಳ್ತಾರೆ. ಇನ್ ಎವ್ರಿ ಪ್ಲೇಸ್ ಎವ್ರಿವೇರ್ ಗಾಡ್ ಇಸ್ ದೇರ್. ಬಟ್ ನಾವು ದೇವಸ್ಥಾನ ನೋಡಿದ್ರೆ ಮಾತ್ರ ನಮಸ್ಕಾರ ಮಾಡ್ತೀವಿ. ಎಲ್ಲ ಕಡೆ ಪರಮಾತ್ಮ ಇದ್ದಾನೆ ಅಂತ ಎಲ್ಲರಿಗೂ ತಿಳ್ಕೊಳ್ಳೋಕೆ ಆಗಲ್ಲ. ಬಟ್ ದೇವರು ಎಲ್ಲ ಕಡೆನೇ ಇದ್ದಾರೆ, ನಮ್ಮಲ್ಲೂ ಇದ್ದಾರೆ. ನಮ್ಮ ಕೈವಾರ ತಾತ ಹೇಳ್ತಾರೆ, ತೆಲುಗಲ್ಲಿ ಹೇಳ್ತಾರೆ, ನಿನ್ನು ನೀವೇ ತಿಳಿಯದ, ನಿನ್ನು ನೀವೇ ತಿಳಿಯದ, ನೀನು ಉನ್ನತಿ ದೇವರ. ಅಂದ್ರೆ ಪರಮಾತ್ಮನ ಎಲ್ಲಿದ್ದಾನೆ ಅಂದ್ರೆ ನಿನ್ನ ನೀನು ಕೇಳ್ಕೊಳ್ಳೋ,
ನಿನ್ನಲ್ಲೇ ಪರಮಾತ್ಮ ಇದ್ದಾನೆ ಅಂತಾರೆ. ದೈವ ಮನುಷ್ಯ ರೂಪವೇ ಪ್ರಭುಪಾದಗಳು ಕೂತಿದ್ದಾರೆ, ಸಾಕ್ಷಾತ್ ಜೀವಂತವಾಗಿ ಅವರು ಕೂತಿದ್ದಾರೆ. ಅವ್ರು ಯಾವ ರೂಪದಲ್ಲಿದ್ದಾರೆ? ಮನುಷ್ಯನ ರೂಪದಲ್ಲಿದ್ದಾರೆ. ಆದರೆ ಅವರು ದೇವರು, ಅದಕ್ಕೆ ನಾವೆಲ್ಲರೂ ಮನುಷ್ಯನಲ್ಲೇ ಪರಮಾತ್ಮ ಇದ್ದಾನೆ. ಅದಕ್ಕೆ ಮನುಷ್ಯನ ನಾವು ಯಾವತ್ತೂ ನೋಯಿಸಬಾರ್ದು, ಯಾರಿಗೂ ತೊಂದರೆ ಮಾಡಬಾರ್ದು. ಬಟ್ ಈ ಜನ್ಮದಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ಎಲ್ಲಿ ದೇವಸ್ಥಾನಗಳು ಬರ್ತಾ ಇದ್ದಾವೆ ಅಲ್ಲಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಇವಾಗ ಎಲ್ಲ ಕಡೆ ನೋಡ್ತೀವಿ ರಿನೋವೇಷನ್ಸ್ ಆಗ್ತಾ ಇದೆ. ಟೆಂಪಲ್ಸ್ ಎಲ್ಲ ತುಂಬ ರಿನೋವೇಷನ್ಸ್ ಆಗ್ತಾ ಇದೆ. ಆ ರೀತಿಯಾಗಿ ನಮ್ಮ ಇಸ್ಕಾನ್ ಟೆಂಪಲ್ ಇಲ್ಲಿ ಬರ್ತಾ ಇದೆ. ಇವತ್ತು ನಾನು ಕರೆದಿದ್ದೀನಿ. ನಾನು ನ್ಯೂ ಪಾರ್ಟ್ನರ್ ವಿದ್ಯಾಸಂಸ್ಥೆಗಳಂತ 16 ಸಂಸ್ಥೆಗಳು ನಡೆಸ್ತಾ ಇದ್ದೀನಿ. ನಾನು ಬೇಸಿಕಲಿ ಆನೇಕಲ್ ಪಕ್ಕದಲ್ಲಿ ಒಂದು ತಮಿಳುನಾಡು ಬಾರ್ಡ್ನಲ್ಲಿ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಹೋಗಿ ಅಲ್ಲಿ ಸ್ಥಾಪನೆ ಮಾಡಿ ಮತ್ತೆ ಈ ಏರಿಯಾಗೆ ಬಂದಿದ್ದೀನಿ. ಮೊನ್ನೆ ಇಲ್ಲಿ 7 ದಿವಸ ಏಪ್ರಿಲ್ 20ರಿಂದ 26 ಅವೆಲ್ಲ ಎಷ್ಟು ಜನ ಬಂದರೆ ಗೊತ್ತಿಲ್ಲ, ಸಹಸ್ರ ಚಂಡಿ ಯಾಗ ಅಂತ ಮಹಾ ಯಾಗವನ್ನು ಮಾಡಿ ನಮ್ಮ ಧರ್ಮದಲ್ಲಿ ದೊಡ್ಡ ಯಾಗ ಅಂದರೆ ಸಹಸ್ರ ಚಂಡಿ ಯಾಗವನ್ನು ಮಾಡಿದ್ದೀನಿ. ಮತ್ತೆ ಇಸ್ಕಾನ್ ಟೆಂಪಲ್ ಬಹಳ ಸೇವೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬಿಟ್ಟು ಎಲ್ಲ ಸರ್ವಸಂಗ ಪರಿತ್ಯಾಗಿಯಾಗಿ ನಮ್ಮ ಪ್ರಭುಗಳು ಅವ್ರಿಗೆ ಏನು ಬೇಕಾಗಿಲ್ಲ, ನಮಗೋಸ್ಕರ ಇಸ್ಕಾನ್ ಮಾಡಿ ನಮಗೋಸ್ಕರ ಇವತ್ತು ರಥಯಾತ್ರೆ ಮಾಡ್ತಿರೋದ್ರಿಂದ ಅವರಿಗೆ ಅನಂತ ಧನ್ಯವಾದ. ಯಾತ್ರೆಯ ಪ್ರಯುಕ್ತ ಈ ಇಸ್ಕಾನ್ ಶ್ರೀಕೃಷ್ಣನ ಸಂದೇಶವನ್ನು ವಿಶ್ವದ ಮೂಲೆಗೆ ತಲುಪಿಸಿ ಭಗವದ್ಗೀತೆಯ ವಿಚಾರಗಳನ್ನು ಭಕ್ತಿ ಪಂಥದ ಧಾರೆಯನ್ನು ಇಡೀ ಮನುಕುಲಕ್ಕೆ ಕೊಟ್ಟಂತಹ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಇವತ್ತು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಭಕ್ತರಲ್ಲಿ ಆಂತರಿಕವಾಗಿರ್ತಕ್ಕಂಥ ದೈವತ್ವದ ಪ್ರಕಟೀಕರಣ ಆಗಬೇಕು. ಭಗವತ್ ಸೇವೆ ಮುಖಾಂತರ, ಭಗವನ್ ನಾಮ ಸ್ಮರಣೆಯ ಮುಖಾಂತರ ನಮ್ಮ ಒಳಗಿರ್ತಕ್ಕಂಥ ದೈವತ್ವದ ವಿಕಸಿತ ಆಗಬೇಕು ಅನ್ನತಕ್ಕಂತಹ ಭಾರತೀಯ ಚಿಂತನೆಯಲ್ಲಿ ಇವತ್ತು ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅನೇಕ ವಿಧಗಳಲ್ಲಿ ನಾವು ಭಗವಂತನ ಸೇವೆಯ ಮುಖಾಂತರ ನಮ್ಮಲ್ಲಿ ಒಳಗಿರತಕ್ಕಂತಹ ಆ ಪ್ರೀತಿಯನ್ನು ಕಾಪಾಡಿಕೊಳ್ಳತಕ್ಕಂತಹ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಹಿಂದೂ ಚಿಂತನೆಗಳಿಗೆ ನಾವೆಲ್ಲರೂ ಕೂಡ ಭಾಗವಹಿಸುವಂತ ಬೆಳೆಸುವಂತ ಮುಂದಿನ ಪೀಳಿಗೆಗೆ ನಿರಂತರವಾಗಿ ಸ್ಥಳಪಾಯಿ ಹಾಕಿ ನಮ್ಮ ದೇಶಕ್ಕೆ ಇದನ್ನು ಉನ್ನತ ಸ್ಥಾನದಲ್ಲಿ ಎತ್ತಿ ಹಿಡಿಯುವಂತ ಸೂಚನೆ ಕಾಣಿಸ್ತಾ ಇದೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ನಿರ್ಮಿಸುತ್ತಾ, ಇನ್ನು ನಿರ್ಮಾಣ ಮಾಡುತ್ತಾ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಮುಂದಿನ ಪೀಳಿಗೆ ಈ ನಿರಂತರವಾದ ಈ ಕಾರ್ಯಕ್ರಮಗಳನ್ನು ನೋಡ್ತಾ ನಮ್ಮ ಸಂಸ್ಕೃತಿಯನ್ನು ಆ ಮಕ್ಕಳಲ್ಲಿ ಬೀಜ ಬಿತ್ತುವ ಸಂಸ್ಕಾರದ ಒಂದು ದೃಷ್ಟಿಕೋನದಿಂದ ನನಗೆ ತುಂಬಾ ಹರ್ಷಿತವಾಗಿದೆ. ನೀವೆಲ್ಲರೂ ಮಾಡಬೇಕಾದ್ದು ನಮ್ಮ ಈ ಮಕ್ಕಳಲ್ಲಿ ಬೆಳೆಸಬೇಕಾದ ಇಂತಹ ಒಂದು ಧರ್ಮ ಎತ್ತಿಡುವಂಥ ಧರ್ಮ ಕಾರ್ಯವನ್ನು ಮಾಡ್ತಾ ಇರುವಂಥ ಇಸ್ಕಾನ್ ಸಂಸ್ಥೆ ಇರ್ಬೋದು. ಅನೇಕ ಜನರು ಇದರ ಪರವಾಗಿ ದೇಶಾಂತರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಂತ ಅಂದ್ಬಿಟ್ಟು ಸಣ್ಣದಾಗಿ ಹೆಜ್ಜೆ ಇಡ್ತಾ ಇರುವಂತ ಅವಾಗೆಲ್ಲ ಜಿಲ್ಲಾ ಪ್ರಭುಪಾದ ತರಫರಿಂದ ಸುಮಾರು ಪ್ರೋಗ್ರಾಮ್ಸ್ ನಡೀತಾ ಇದೆ. ಇದು 2ನೇ ರಥಯಾತ್ರೆ ನಡೀತಾ ಇದೆ. ಇಲ್ಲಿಗೆ ಬಂದವಾಗ ನಮ್ಗೆ ಯಾರು ಗೊತ್ತಿರಲಿಲ್ಲ. ಗುರುಗಳು ಹೇಳಿದ್ರು ಹೋಗಿ ಪ್ರಚಾರ ಮಾಡಬೇಕು, ಭಾರತ ಜನ ಸಾರಿ ಬೆಂಗಳೂರಲ್ಲಿ ಕನಿಷ್ಠ ಅಂದ್ರೆ 100 ದೇವಸ್ಥಾನಗಳಿರಬೇಕು ಅಂತ ನಮ್ಮ ಗುರುಗಳ ಆಜ್ಞೆ ಆಗಿರೋದ್ರಿಂದ ನಾವು ಇಲ್ಲ ಆನೇಕಲ್ ತಾಲೂಕದಲ್ಲಿ ಎಲ್ಲ ಮಾಡಬೇಕು ಅಂತ ಸ್ವಲ್ಪ ಜವಾಬ್ದಾರಿ ಕೊಟ್ಟು ಕಳಿಸಿದ್ರು. ಇಲ್ಲಿ ಬಂದ ಮೇಲೆ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ಫಸ್ಟ್ ಕಾಣಿಸಿದ್ದು ವಿವೇಕಾನಂದ ಸ್ಕೂಲಲ್ಲಿ ಒಂದು ಚಿಕ್ಕ ಪ್ರೋಗ್ರಾಮ್ ಮಾಡಿದ್ವಿ. ಅಲ್ಲಿಂದ ಶುರುವಾಯಿತು, ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಟೈಮ್ ರಥಯಾತ್ರೆ ಮಾಡುವಾಗ ಸ್ಟಾರ್ಟಿಂಗಿಂದ ಕೊನೆ ತನಕ 25,000 ಜನ ಭಕ್ತಾದಿಗಳು ಈ ಜಗನ್ನಾಥ ರಥದಲ್ಲಿ ಭಾಗವಾಗಿದ್ದರು. ಸೊ ಈ ಸಾರಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಕನಿಷ್ಠ 40,000ರಿಂದ 50,000 ಜನ ಭಕ್ತರು ಬರ್ತಾರೆ ಅಂತ. ಅದಕ್ಕೆ ರೆಡಿಯಾಗಿ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು ಎಲ್ಲನೂ ಮಾಡಿದ್ದೀವಿ. ಎಲ್ಲ ದೊಡ್ಡವರು ಬಂದಿದ್ದಕ್ಕಿಂತ
ತುಂಬ ತುಂಬ ಧನ್ಯವಾದ. ಪ್ರಭುಪಾದ ಹೇಳ್ತಾರೆ, ಭಗವಂತನ ಜ್ಞಾನವನ್ನು ನೀವು ಭಗವಂತ ಕೊಟ್ಟಿರೋದೇ ಡೈರೆಕ್ಟ್ ಆಗಿ ಯಾರ ಮೇಲೆ ನೀವು ಪ್ರಸಾರ ಮಾಡ್ತಿರೋ ಆವಾಗ ಎಲ್ಲರಿಗೆ ಅರ್ಥ ಆಗುತ್ತೆ ಅಂತ. ನಾವು ನಮ್ಮ ಬುದ್ಧಿ ಉಪಯೋಗಿಸುವಂತ ಅವಶ್ಯಕತೆ ಇಲ್ಲ. ಭಗವಂತ ಭಗವದ್ಗೀತೆಯಲ್ಲಿ ಎಲ್ಲ ಹೇಳಿದ್ದಾರೆ. ಆ ಜ್ಞಾನವನ್ನು ನಾವೇನು ಹಾಳು ಮಾಡಿಲ್ಲದೆ ಇನ್ನೊಬ್ರು ಕೊಟ್ಟಿದ್ರೆ ಸಾಕು. ಅಂದ್ರೆ ಪೋಸ್ಟ್ ಮ್ಯಾನ್ ತರ, ಪೋಸ್ಟ್ ಮ್ಯಾನ್ ಏನ್ ಮಾಡ್ತಾರೆ, ಒಂದು ಪೋಸ್ಟ್ ತಗೊಳ್ತಾರೆ, ಓಪನ್ ಮಾಡಿ ಅದರಲ್ಲಿ ಬರೆಯೋದೇನು ಇರಲ್ಲ. ಆ ರೀತಿಯಾಗಿ ಭಗವಂತ ಕೊಟ್ಟಿರುವಂತ ಜ್ಞಾನವನ್ನು ಯಥಾರೂಪದಲ್ಲಿ ಕೊಟ್ಟಿದ್ರೆ ಸಾಕು, ಸಕ್ಸಸ್ ಈ ತರ ಕಾಣಿಸ್ತದೆ ಅಂತ. ಸೊ ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಮ್ಮ ಭಗವದ್ಗೀತೆ ಮೇಲೆ ಇರುತ್ತೆ, ಇಸ್ಕಾನ್ ಭಗವದ್ಗೀತೆ ಮೇಲೆ ಭಗವದ್ಗೀತಾ ಯಥಾರೂಪ, ಭಗವದ್ಗೀತಾ ಆಸ್ ಇಟ್ ಈಸ್ ಅಂತ. ಸೊ ಒಂದ್ಸಾರಿ ಅಮೆರಿಕದಲ್ಲಿ ಒಬ್ರು ಕೇಳ್ತಾರೆ, ಸ್ವಾಮಿ ನೀವು ಬಂದು 1 ವರ್ಷ ಆಯಿತು, ಇಷ್ಟು ಸಕ್ಸಸ್ ಇದರಿಂದ ಹೇಗೆ ಬಂತು, ವಾಟ್ ಈಸ್ ದ ಟಿಪ್ಸ್, ಏನ್ ಟೆಕ್ನಿಕ್ಸ್ ಅಂತ. ಅವಾಗ ಹೇಳ್ತಾರೆ, ನಮ್ಮ ಗುರುಗಳು ಏನೇನು ಹೇಳಿದಾರೋ ಅದು ಮಾತ್ರ ಕೊಡ್ತಾ ಇದ್ದೀನಿ, ಅದೇ ಇಲ್ಲಿರುವಂತ ಟೆಕ್ನಿಕ್. ಸೊ ನಾವೇನೇನು ಕೊಡ್ತೀವಿ ಅಂದ್ರೆ, ಒಂದೊಂದು ಸಾರಿ ನಾವು ಭಗವಂತಕ್ಕಿಂತ ಬುದ್ಧಿವಂತರು ಅಂತ ಭಾವನೆ ಬಂದವಾಗ कीर्तन टीम जय जगन्नाथ, जय जय जगन्नाथ, जय बलदेव। श्री जगन्नाथ भले सुभद्रमया की कृष्ण Hare Rama, Hare Rama, Hare Rama, Rama Rama, Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Everyone. Hare Krishna, Krishna, Hare Hare, Hare. Jai Jagannath, Jai Baladev, Krishna Krishna, Hare Hare. Hare Krishna, Krishna Krishna, Hare Hare, Hare Ram, Ram
Ram, Hare Hare, Hare Krishna, Krishna Krishna, Hare Hare, Hare Ram, Ram Ram, Hare Hare, Hare Krishna, Krishna Krishna, Hare Hare, Hare Ram, Ram Ram, Hare Hare, Ram, Hare Ram, Ram Ram, Hare Hare, Hare Krishna, Krishna Krishna, Hare Hare, Hare Ram, Ram Ram, Hare Hare. Hare Krishna, Krishna Krishna, Hare Hare, Hare Ram, Ram